ನೋಡ್ದ್ಯಾ? ಬೇಡ, ಏನು ಮಾಡ್ಬೇಡ, ದಯವಿಟ್ಟು ನಮ್ಮ ಮನೆಯವ್ರನ್ನ ಏನು ಮಾಡ್ಬೇಡ. ನೀ ಹೇಳ್ದಾಗೆ ಕೇಳ್ತೀನಿ. ಕಾಳಿಚರಣ ನಿಮ್ಗೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ವಾ? ಇಲ್ಲ ಸರ್, ನಾನು ಯಾರಿಗೂ ಹೆದರ್ಕೊಂಡು ಇಲ್ಲಿಗೆ ಬಂದಿಲ್ಲ ಸರ್. ಒಬ್ಬ ನಿರಪರಾಧಿನ ಅರೆಸ್ಟ್ ಮಾಡಿದ್ದೀರಾ ಅಂತ ಗೊತ್ತಾಗಿ ನೊಂದ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಹಾಗಾದ್ರೆ ಈ ಗಾಯಗಳು ಹೇಗಾಯ್ತು? ಇದು ಮಾರ್ಕೆಟ್ ಮುಂದೆ ನಡ್ಕೊಂಡ್ ಬರ್ತಾ ಇದೆ ಸರ್. ಹಿಂದಿನಿಂದ ಲಾರಿ ಬಂದು ಗುದ್ಬಿಡ್ತು. ಓಹೋ, ಹಿಂದಿನಿಂದ ಲಾರಿ ಗುದ್ದಿದ್ದಕ್ಕೆ ಮುಂದೆ ಗಾಯಗಳಾಯ್ತು ಅಂತೀರಾ? ಅಲ್ಲ ಸರ್, ಅದು ಓಕೆ. ಅದ್ ಹೇಗಾಯ್ತು ಎಲ್ಲಾಯ್ತು ಅಂತ ಆಮೇಲೆ ವಿಚಾರಿಸ್ಕೊಳ್ಳಿ. ಮೊದ್ಲು ಸೆಲ್ ಓಪನ್ ಮಾಡೋ. ತಪ್ಪು ಮಾಡಿದ್ರು ಸರಿ, ತಾಕತ್ತು ನೋಡಿ ಅರೆಸ್ಟ್ ಮಾಡ್ಬೇಕು, ಗೊತ್ತಾಯ್ತಾ? ನಾನು ಮನ್ಸು ಮಾಡಿದ್ರೆ ಇನ್ನು 5 ನಿಮಿಷಗಳಲ್ಲಿ ನಿನ್ನ ಟ್ರಾನ್ಸ್ಫರ್ ಮಾಡಿಸ್ಬೋದು. ಥ್ಯಾಂಕ್ ಯು. ಹೋಗೋ ಟೈಮಲ್ಲಿ ಅದು ನಿಜ ಒಪ್ಕೊಂಡ್ಯಾರ. ಮೇಡಮ್, ಎಲ್ರು ಹೋಗಿ ತುಂಬೊತ್ತಾಯ್ತು, ಮಳೆ ಬೇರೆ ಬರೋ ಹಾಗಿದೆ, ಬೇಗ ಮನೆಗೆ ಹೋಗಿ. ಆಯ್ತು, ಮುಗಿತಾ ಬಂತು, ಹೋಗ್ತೀನಿ. ಆಯ್ತು. ಆಟೋ ಆಟೋ. ಶಾಂತಿ ಬರ್ತಿದ್ದಾನೆ. ಏನಾಯ್ತು ಏನಾಯ್ತು ಅಂತ ಹೇಳೆ. ನೀನ್ ಯಾಕೆ ಆಳ್ತೀಯ? ಅಳೋದಕ್ಕೆ ಅಂತ ನಾವೆಲ್ಲ ಇದ್ದೀವಲ್ಲ. ಈಗ್ಲೇ ಇಲ್ಲಿಂದ ಹೊರಟೋಗು. ಅಪ್ಪ ಅಮ್ಮ ಯಾರು ಇಲ್ಲ ಅಂತ ತಿಳ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗು. ಅವಳು ಎಲ್ಲಿಗೆ ಅಂತ ಹೋಗ್ತಾಳೆ ರೀ? ಎಲ್ಲಾದ್ರೂ ಹೋಗ್ಲಿ, ಎಲ್ಲಿ ಅನ್ಯಾಯ ನಡೀತೋ ಅಲ್ಲಿಗೆ ಹೋಗಿ ತನ್ನ ಶೀಲನ ಒತ್ತೆ ಇಟ್ಟು ಹೋರಾಟ ಮಾಡ್ಲಿ ಬಿಡು. ಏನ್ರಿ ನಿಮ್ ಬಾಯಲ್ಲಿ ಬರೋಂತ ಮಾತಾ ಇದು? ಮುಚ್ಚೆ ಬಾಯಿ. ಇಂಥವಳು ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಕೋರ್ಟು ಕಚೇರಿ ಕಲಿಯೋದಕ್ಕೆ ನಾನೇನ್ ಕುಬೇರ ಅಲ್ಲ. ಸಂಪ್ರದಾಯವಾಗಿ ಬದುಕ್ತಿರೋ ಒಬ್ಬ ಬಡ ಗುಮಾಸ್ತಾನೆ ನಾನು. ನೋಡು, ನಮ್ಮಂತ ಜನ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಇಟ್ಕೋಬೇಕು. ಅದನ್ನು ಬಿಟ್ಟು ಸಮಾಜನ ದೊಡ್ಡದಾಗಿ ಉದ್ಧಾರ ಮಾಡೋಂತ ದೊಡ್ಡ ಗುಣ ನಮಗ್ಯಾಕೆ ಬೇಕು? ಯಾರೋ ಮಾಡಿದ ತಪ್ಪಿಗೆ ಅಕ್ಕನೇ ಅಕ್ಕಪ್ಪ ಬೈತಾ ಇದೀಯಾ? ಅದನ್ನೇ ನಾನು ಕೇಳ್ತಿರೋದು. ಯಾರೋ ಮಾಡಿದ ಕೊಲೆ ಬಗ್ಗೆ ನಿಮ್ಮಕ್ಕ ಯಾಕೆ ತಲೆ ಕೆಡಿಸ್ಕೋಬೇಕು? ನಾಳೆ ಪೇಪರ್ನಲ್ಲಿ ಇಂಥವ್ರ ದೊಡ್ಡ ಮಗಳನ್ನ ಯಾರೋ ರೌಡಿಗಳು ರೇಪ್ ಮಾಡಿದ್ದಾರೆ ಅಂತ ಹೆಡ್ಲೈನ್ಸ್ ಅಲ್ಲಿ ಬಂದ ಮೇಲೆ ನಾನು ಹೇಗಮ್ಮ ತಲೆ ಎತ್ಕೊಂಡು ತಿರುಗ್ಲಿ? ಇನ್ನಿವಳಿಗೆ ಮದುವೆ ಆಗೋದಿಲ್ಲ. ನೀವಿಬ್ರು ಇವಳು ತಂಗಿ ಇರು ಅಂತ ಗೊತ್ತಾದ ಮೇಲೆ ನಿಮ್ಮನ್ನು ಮದುವೆ ಆಗೋದಕ್ಕೆ ಯಾರಮ್ಮ ಮುಂದೆ ಬರ್ತಾರೆ? ಇವಳ ಕಾಲು ತೊಳೆದು ಕನ್ಯಾದಾನ ಮಾಡ್ಬೇಕು ಅಂತಿದ್ದೆ. ಇವಳ ಕನ್ಯೇನೆ ಅಲ್ಲ ಅಂತ ಗೊತ್ತಾದ ಮೇಲೆ ಇವಳ ಕನ್ಯಾದಾನ ಹೇಗ್ ಮಾಡ್ಲಿ? ಅತ್ತೆ ಮನೆಗೆ ಹ್ಯಾಕ್ ಕಳಿಸ್ಲಿ?
4 ಜನರ ಮಧ್ಯೆ ಮರ್ಯಾದೆಯಿಂದ ಬದುಕುತ್ತಿದ್ದ ನನ್ನ ತಲೆ ಎತ್ಕೊಂಡು ತಿರುಗದಂಗ ಮಾಡ್ಬಿಟ್ಲಲ್ಲಮ್ಮ. ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಈ ಮನೇಲಿ ಇರೋವರೆಗೂ ನನ್ನ ತಂಗಿರ್ ಯಾರು ಅತ್ತೆ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲಮ್ಮ ಅಪ್ಪ. ಅದಕ್ಕೆ ನನ್ನ ತಂಗಿರ್ ಮದ್ವೆಗೆ ನಾನ್ ಯಾಕೆ ಅಡ್ಡಿ ಆಗ್ಬೇಕು ಅಂತ ಹೊರಟೋಗ್ತೀನಮ್ಮ. ಹೊರಟೋಗು, ಮತ್ತೆ ವಾಪಸ್ ಬರಬೇಡ. ಏನ್ರಿ ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವಳಿಗೆ ಎಲ್ಲಿಗೆ ಅಂತ ಹೋಗ್ತಾಳೆ? ಸಮಾಜನ ಉದ್ಧಾರ ಮಾಡಕ್ಕೆ. 4 ದಿಕ್ಕಿನಲ್ಲಿ ಯಾವ ದಿಕ್ಕು ಹೋದ್ರೂ ಏನು ನಷ್ಟ ಇಲ್ಲ. ನೋಡು, ಇನ್ನು ಮೇಲಾದ್ರೂ ಕಂಡ್ ಕಡೆ ಅನ್ಯಾಯ ನಡೀತಿದೆ ಅಂತ ಸಾಕ್ಷಿ ಹೇಳೋದಕ್ಕೆ ಹೋಗ್ಬೇಡ. ಕನಿಷ್ಠ ಪಕ್ಷ ಆವಾಗಾದ್ರೂ ನೀನ್ ಯಾವ್ದೋ ಮೂಲೆಯಲ್ಲಿ ಬದುಕಿದೀಯ ಅನ್ನೋ ತೃಪ್ತಿ ನಿನ್ ತಾಯಿಗೆ ಸಿಗುತ್ತೆ. ನಿಂತ್ಕೋ. ನೀನು ಅವಳ ಜೊತೆಲಿ ಹೋಗ್ಬೇಕು ಅಂತಿದ್ರೆ ನನ್ನ ಹೆಣ ಬಿದ್ದ ಮೇಲೆ ಹೋಗು. ಇದೇನೇ ಸರ್ಪ್ರೈಸ್ ವಿಸಿಟ್? ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಏನೇ? ನಿಮ್ ಮನೇಲಿ ನಾನು 4 ದಿನ ಉಳ್ಕೊಡೋಕೆ ಅವಕಾಶ ಮಾಡ್ಕೊಡ್ತೀಯಾ? 4 ದಿನ ಯಾಕೆ, 4 ತಿಂಗಳೇ ಇರು. ನಿನ್ ಯಾರು ಬೇಡ ಅಂತಾರೆ? ಇದನ್ನ ನಿನ್ ಮನೆ ಅಂತಾನೆ ತಿಳ್ಕೊ. ನಮ್ಮನೆ ಲಾಡ್ಜಾ ಅಲ್ಲಮ್ಮ. ನೀನೇನೋ ನಿನ್ನ ಫ್ರೆಂಡು ಅಂತ ನಿನ್ನ ಮನ್ಸಲ್ಲಿರೋ ವಿಷಯನ ಇವಳಿಗೆ ಹೇಳ್ಬಿಟ್ಟೆ. ಆದ್ರೆ ನಿನ್ನ ಫ್ರೆಂಡು ತನ್ನ ಮನ್ಸಲ್ಲಿರೋ ನಿಜಾನ ಏನು ಅಂತ ನಿನಗೆ ಹೇಳಿದ್ಲಾ? ನಿಜನಾ? ಹೌದು. ನಿನ್ನ ಫ್ರೆಂಡ್ ನ ಯಾರೋ ರೇಪ್ ಮಾಡಿದ್ರು ಅಂತ ಇವಳು ಮನೆಯವರೇ ಇವಳು ಹೊರಗಾಕಿದ್ದಾರೆ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಇಲ್ಲಿ ಬಂದಿರೋದು. ಬೇಕಾದ್ರೆ ಪೇಪರ್ ನೋಡು. ನಿನ್ನಂತ ಕಾಲ್ ಜಾರದ ಹುಡುಗಿ ನನ್ನ ಮನೇಲಿ ಇಟ್ಕೊಂಡ್ಬಿಟ್ರೆ ನಮ್ಮ ಮನೆ ಮ್ಯೂಸಿಯಂ ಆಗ್ಬಿಡುತ್ತೆ ಅಷ್ಟೇ. ಅಲ್ಲ, ಅವಳೇನೋ ಚಿಕ್ಕ ಹುಡುಗಿ, ಬುದ್ಧಿ ಇಲ್ದೆ ಬಾ ಅಂತ ಕರೆದ್ಲು. ಬಂದು ಬಿಡೋದಾ? ನಿನಗ್ ಬುದ್ಧಿ ಬೇಡವಾ? ನಿನ್ನಂತವ್ರಿಗೆಂತ ಊರಾಚೆ ಬೇಕಾದಷ್ಟು ಮನೆಗಳಿದೆ, ಅಲ್ಲಿ ಹೋಗು. ರೇಪ್ ಆಗಿದೆ ಅಂತ ಪೇಪರ್ಲಿ ಸುದ್ದಿ ಬಂದಿರೋ ಹುಡುಗಿ ಇವಳೇನಾ? ಏ ರಾಮಣ್ಣ, ಶಂಕರಣ್ಣ, ಹನುಮಪ್ಪ, ಬಂದ್ರು. ರಾತ್ರಿ ರೇಪ್ ಆಗಿದ್ರು ಇನ್ನು ಬಾಡ್ದಿರೋ ಹೂ ಹತ್ರ ಇದ್ದಾಳೆ. ಇದ್ರೆ ಶಿವ ಅಂತ ದೇವ್ರ ಮುಖ ನೋಡ್ಬೇಕು. ಇಂಥವ್ರ ಮುಖ ಎಲ್ಲ ರಾತ್ರಿ ನೋಡೋದು. ಸಂಸಾರಗಳಿರೋ ಜಾಗದಲ್ಲಿ ಇಂತ ಹೆಂಗಸಿದ್ರೆ ಅಷ್ಟೇ. ಇಂತ ಜಾರಿಣಿ ಇದ್ರೆ ಎಂತ ಸನ್ಯಾಸಿನ ಜಾರ್ಬೇಕಾನೆ. ಅಂತದ್ರಲ್ಲಿ ನಮ್ ಗಂಡಂದ್ರೆ ಸುಮ್ನೆ ಇರ್ತಾರ? ಗಂಡಸು ತಲೆ ಕೆಡಿಸ್ಕೊಳ್ಳಾಗ ನಡ್ಕೊಂಡ ಏನೋ, ಅದಕ್ಕೆ ರೇಪ್ ಮಾಡಿದಾನೆ. ಹೆಂಗಸರು ಪತಿವ್ರತರಾಗಿದ್ರೆ ಯಾವನ್ ಮುಟ್ತಾನೋ ಅವನ್ ಹಾಗೆ ಸುಟ್ಟು ಹೋಗ್ಬಿಡ್ತಾನೆ. ನಮ್ಮಂತ ಹೆಂಗಸರನ್ನ ಬರೀ ನೋಡೋದಿರ್ಲಿ, ಮುಟ್ಟಿದ್ರೆ ಸಾಕು ಹಾಗೆ ಭಸ್ಮ ಆಗ್ಬಿಡ್ತಾರೆ, ಗೊತ್ತಾ? ಅರೆ, ನಾ ಮುಟ್ಟಿದ ತಕ್ಷಣ ಸುಟ್ಟು ಬೂದಿ ಹೋಗ್ತೀನಿ ಅನ್ಕೊಂಡೆ. ಆಗ್ಲೇ ಇಲ್ಲ. ಹಾಗಾದ್ರೆ ನೀವ್ಯಾರು ಪತಿವ್ರತರೇ ಅಲ್ವಾ? ಏನ್ ಜೋಕ್ ಮಾಡ್ತಿದ್ಯಾ? ನಿನ್ ಹೆಂಡತಿನ ಸೇರಿಸ್ಕೊಂಡು ಇಲ್ಲಿರೋ ಪ್ರತಿ ಒಬ್ಳು ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಕಾಲನಿಯಲ್ಲಿ ಮದುವೆ ಆಗಿರೋರು ಮದುವೆ ಆಗದಿರೋರ್ನ ಟ್ರೈ ಮಾಡ್ತಿದ್ದಾರೆ. ಗಂಡ ಆಫೀಸ್ಗೆ ಹೋದ್ಮೇಲೆ ಯಾರ ಮನೆ ಬಾಗಿಲ್ನ ಯಾರು ತಟ್ತಾ ಇದಾರೆ ಅಂತ ನನಗೆಲ್ಲ ಗೊತ್ತು. ಈಗ ನಾನೇನಾದ್ರೂ ಬಾಯ್ ಬಿಟ್ರೆ ಈ ಕಾಲನಿಲಿರೋ 90% ಫ್ಯಾಮಿಲಿಗಳು ಬೀದಿ ಪಾಲಾಗೋಗ್ತವೆ. ಅದ್ ಸರಿ, ಈಕೆ ಏನ್ ತಪ್ಪಾಡ್ಲು ಅಂತ ಇವಳ ಈ ರೀತಿ ಯಾರಿಸಿದ್ರ? ಅವಳು ಶೀಲ ಕಳ್ಕೊಂಡಿದ್ದಾಳೆ. ಏಯ್, ಯಾರದು ಶೀಲದ ಬಗ್ಗೆ ಮಾತಾಡಿದ್ದು? ಕಮ್ ಆನ್, ಟೆಲ್ ಮೀ. ನಾನೇ. ಓಹೋ, ನೀನು ಶೀಲದ ಬಗ್ಗೆ ಮಾತಾಡ್ತಿದ್ಯಾ? ಗಂಡನ್ ತಲೆ ಬಾಲ್ಡಿ ಅಂತ ಬೋಲ್ಡ್ ಆಗಿ ಡೈವರ್ಸ್ ಮಾಡಿ ಹಗಲು ರಾತ್ರಿ ಕ್ಲಬ್ ಪಾರ್ಟಿಗಳ ಜೊತೆ ಜೀವನ ಮಾಡೋ ನೀನು ಶೀಲದ ಬಗ್ಗೆ ಮಾತಾಡ್ತಿದ್ಯಾ? ವಾಟ್ ಅ ಪಿಟಿ. ಆಂಟಿ, ಶೀಲ ಅನ್ನೋದು ತವ್ರ ಮನೇಲಿ ಕೊಡೋ ಒಡವೆ ಅನ್ಕೊಂಡ್ರ, ಮಂಗಳ ಸೂತ್ರ ಅನ್ಕೊಂಡ್ರ, ಅಥವಾ ಕಾಲೇಜ್ ಕೊಡೋ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ಕೊಂಡ್ರ?
ಬ್ಯಾಂಕ್ ಅಲ್ಲಿ ಕೂಡಿಟ್ರು ಹಣ ಅನ್ಕೊಂಡ್ರ? ಶೀಲ ಅನ್ನೋದು ಮನ್ಸಿಗೆ ಸಂಬಂಧಪಟ್ಟಿದ್ದು. ಅದು ದೇಹದ ರಕ್ತದಲ್ಲಿ ಹರಿಬೇಕೆ ಹೊರತು ನಮ್ ದೇಹದ ಯಾವ್ದೋ ಒಂದು ಪಾರ್ಟ್ ಅನ್ಕೋಬಾರ್ದು. ಆಕ್ಸಿಡೆಂಟ್ ಆದ ತಕ್ಷಣ ಅದು ಕಳೆದು ಹೋಗಿ. ಇಷ್ಟಕ್ಕೂ ಶೀಲ ಅನ್ನೋದು ಹೆಂಗಸರು ಸಂಪಾದನೆ ಮಾಡಿರೋ ಸ್ಪೆಷಲ್ ಪ್ರಾಪರ್ಟಿನೂ ಅಲ್ಲ. ರೇಪ್ ಆದ ತಕ್ಷಣ ಅದು ಕಳೆದು ಹೋಗಿ. 5 ಜನ ಗಂಡದ್ರ ಜೊತೆ ಸಂಸಾರ ನಡೆಸೋ ದ್ರೌಪದಿನ ಆರಾಧಿಸೋರು ಈಗಿನ ದ್ವೇಷಿಸ್ತೀರಾ? 6 ಗಜ ಸೀರೆ ಉಟ್ಕೊಂಡಿದ್ ಮಾತ್ರಕ್ಕೆ ಹೆಣ್ಣು ಅನ್ಸ್ಕೊಳ್ಳಲ್ಲ. ಅಟ್ಲೀಸ್ಟ್ 6 ಗಜದಷ್ಟು ನಾಚಿಕೆ ಇದ್ರೇನೆ ಪ್ರತಿ ಹೆಣ್ಣಿಗೂ ಬೆಲೆ ಬರೋದು. ದಿನಕ್ಕೋ ಬೆಂಕಿ ಜೊತೆ ಅಲ್ದಾಡೋ ಅವ್ರ ಗಂಡದ್ರಿ ಮನೆನೇ ಹಾಳಾಗಿಲ್ಲ ಅಂತದ್ರಲ್ಲಿ ತನಗ ಅರಿವಿಲ್ದೇನೆ ಕಾಲ್ದಲ್ಲಿರೋ ಆಕೆ ಇಲ್ಲಿದ್ ಮಾತ್ರಕ್ಕೆ ನಮ್ ಕಾಲನಿಯಲ್ಲಿ ಮುಳುಗು ಹೋಗಲ್ಲ, ಹಾಳಾಗಿ ಹೋಗಲ್ಲ. ನೋಡಿ, ಇನ್ಮೇಲೆ ಆಕೆ ಈ ಕಾಲನಿಯಲ್ಲೇ ಇರ್ತಾಳೆ, ಅದು ನನ್ ಮನೇಲಿ ಇರ್ತಾಳೆ. ಮತ್ತೆ ಈ ವಿಷಯದ ಬಗ್ಗೆ ಯಾರಾದ್ರೂ ಕಮೆಂಟ್ ಮಾಡಿದ್ರೆ ಯಾರು ಜೀವನ್ ತಗೊಳ್ಳಿಯಲ್ಲ. ಹುಷಾರ್. ನಿಜ ಹೇಳಿದವ್ರಿಗೆ ಈ ಪ್ರಪಂಚ ಶಿಕ್ಷೆ ಕೊಡೋದು ಹೊಸ್ತೇನಲ್ಲ. ಭೂಮಿ ಗುಂಡುಗಿದೆ ಅಂತ ಹೇಳಿದ ಒಬ್ಬ ಸೈಂಟಿಸ್ಟ್ ನ ಕಲ್ಲೊಡೆದು ಸಾಯಿಸಿದ್ರು. ಮಹಾರಾಜ ದೇವ್ರೆಲ್ಲ ಅಂತ ಹೇಳಿ ಸಾಕ್ರೆಟಿಸ್ ನ ಜೈಲಲ್ಲಿ ಇಟ್ಟು ವಿಷ ಕೊಟ್ರು. ನೋಡಿ, ನನಗೆ ಸಮಾಧಾನ ಮಾಡೋದ್ರ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ನಾನು ನಿಮ್ಗೆ ಕನ್ವಿನ್ಸ್ ಮಾಡಿದಷ್ಟು ನಿಮ್ ದುಃಖ ಹೆಚ್ಚಾಗಿ ಅಳ್ತೀರ. ಪ್ಲೀಸ್ ಬಿ ಬ್ರೇವ್.